ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು ಇಂದು ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮವನ್ನು ನಗರದ 23-24ನೇ ವಾರ್ಡಿನ ಮನೆಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಆಲಿಸಿ ಮುಖಂಡರ ಮನೆಯಲ್ಲಿ ಕಾಫಿ ತಿಂಡಿ ಸೇವಿಸಿದರು. ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರವಾಗಿ 18 ವರ್ಷ ಕಳೆದಿದೆ. ಆದರೆ ಜಿಲ್ಲಾ ಕೇಂದ್ರದಲ್ಲಿ ಎಂಆರ್ಐ ಸ್ಕ್ಯಾನಿಂಗ್ ಇಲ್ಲದಿರುವುದು ವಿಪರ್ಯಾಸ. ಈ ಹಿಂದೆ ಡಾಕ್ಟರ್ ಕೆ ಸುಧಾಕರ್ ಅವರು ಆರೋಗ್ಯ ಸಚಿವರು ಕೂಡ ಆಗಿದ್ದರು. ಅವರು ಕೂಡ ಈ ಬಡ ಜನರಿಗೆ ಸಹಾಯವಾಗುವಂತಹ ಎಂಆರ್ಐ ಸ್ಕ್ಯಾನಿಂಗ್ ಅನ್ನು ಜಿಲ್ಲಾ ಕೇಂದ್ರದಲ್ಲಿ ಹಾಕುವ ಕೆಲಸವಾಗಲಿಲ್ಲ. ಆದರೆ ಅವರು ಮಾಡದೇ ಇರುವ ಕೆಲಸ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಜಿಲ್ಲಾ ಸರ್ಕಾರಕ್ಕೆ ಎಂಆರ್ಐ ಸ್ಕ್ಯಾನಿಂಗ್ ಯಂತ್ರ ಅತ್ಯವಶ್ಯಕ. ಇದಕ್ಕೆ ಬೇಕಾಗಿರುವ ಸುಸಜ್ಜಿತ ಕೊಠಡಿ ನಿರ್ಮಾಣಕ್ಕೆ 16 ಕೋಟಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಸಿಎಂ ಸಾಹೇಬರಿಗೆ ನನ್ನ ಮೇಲೆ ವಿಶೇಷವಾದ ಪ್ರೀತಿ ಇದೆ. ಉಪಮುಖ್ಯಮಂತ್ರಿಗಳು ನನ್ನ ಮೇಲೆ ವಿಶೇಷವಾದ ಪ್ರೀತಿ ಇದೆ. ಇವತ್ತು ಎತ್ತಿನೊಳೆ ಬೇಕು ಅಂತ ನಾವೆಲ್ಲ ಪಟ್ಟಿಡ್ದಿದ್ದಕ್ಕೆ 100 ಕೋಟಿ ರಿಲೀಸ್ ಮಾಡಿದ್ದಾರೆ. ನನಗೀಗ SC/ST ಕಾಲೋನಿ ಅಭಿವೃದ್ಧಿಗೆ 6 ಕೋಟಿ ಕೊಟ್ಟಿದ್ದಾರೆ DCM ಸಾಹೇಬರು. 25 ಕೋಟಿ ಕೊಟ್ಟಿದ್ದಾರೆ ನನಗೆ ಸ್ಪೆಷಲ್ ಫಂಡು. PWDಯಲ್ಲಿ ನನಗೆ 100 ಕೋಟಿ ಇದೆ. ನಗರೋತ್ಥಾನ ವಾಪಸ್ ಹೋಗಿದ್ದು 40 ಕೋಟಿ ವಾಪಸ್ ತಂದಿದ್ದೀನಿ. ಈಗ ಸ್ಪೆಷಲ್ ಫಂಡು ಅಂತ ನಾನು ಡೆವಲಪ್ಮೆಂಟಿಗೆ ತರ್ತಾಯಿದ್ದೀನಿ. ಡಿಗ್ರಿ ಮುನ್ಸಿಪಲ್ ಕಾಲೇಜ್ಗೆ 6 ಕೋಟಿ ತಂದಿದ್ದೀನಿ. ವುಮೆನ್ಸ್ ಕಾಲೇಜಿಗೆ 4 ಕೋಟಿ ತಂದಿದ್ದೀನಿ. 10 ಕೋಟಿ ಆಯಿತು. ಡಯಾಗ್ನೋಸ್ಟಿಕ್ ಸೆಂಟರ್, ಇವತ್ತು ಒಬ್ಬರು ಇಲ್ಲಿ ಹಿಂದೆ ಶಾಸಕರು ಮೆಡಿಕಲ್ ಮಿನಿಸ್ಟರ್ ಆಗಿದ್ದರು, ಹೆಲ್ತ್ ಮಿನಿಸ್ಟರ್ ಆಗಿದ್ದರು. ಒಂದು MRI ತರೋಕ್ಕಾಗಲಿಲ್ಲ. ಇವತ್ತು ಅಕ್ಟೋಬರ್ 2ನೇ ತಾರೀಕು 8 ಕೋಟಿ 20 ಲಕ್ಷ ತಂದಿದ್ದೀವಿ. KEAಯಿಂದ 8 ಕೋಟಿ 20 ಲಕ್ಷ ತಂದಿದ್ದೀವಿ. ಉದ್ಘಾಟನೆ ನಡೀತಿದೆ. ಕರೆಕ್ಟಾಗಿ 10 ತಿಂಗಳ ಕನ್ಸ್ಟ್ರಕ್ಷನ್ ಮುಗಿಯುತ್ತೆ. ಮುಂದಿನ ವರ್ಷ ಈ ಟೈಮ್ಗೆ ಅಲ್ಲಿ MRI ಇರುತ್ತೆ, CT ಇರುತ್ತೆ, 2 ಎಕ್ಸ್ರೇ ಸೆಂಟರ್ಸ್ ಇರುತ್ತೆ, ಬ್ಲಡ್ ಸ್ಯಾಂಪಲ್ ಕಲೆಕ್ಷನ್ ಇರುತ್ತೆ. ಕಾರ್ಪೊರೇಟ್ ಲೆವೆಲಲ್ಲಿ ಲ್ಯಾಬ್ ಕಟ್ತಿದ್ದೀವಿ. MRI ಮಿಷಿನ್ 8 ಕೋಟಿ ಗೊತ್ತಿರಬೇಕಿದು. ಬಿಲ್ಡಿಂಗ್ ಕಟ್ಟಕ್ಕೆ 8 ಕೋಟಿ, ಹತ್ರ 25 ಕೋಟಿ ರೂಪಾಯಿ ಖರ್ಚು ಮಾಡಿ ಡಯಾಗ್ನೋಸ್ಟಿಕ್ ಸೆಂಟರ್ ಕಟ್ತಿದ್ದೀವಿ. ಎಲ್ಲಿದೆ ಸುತ್ತಮುತ್ತ ಡಯಾಗ್ನೋಸ್ಟಿಕ್ ಸೆಂಟರ್? ಆಯಿತು. PHCಗಳು ಪೆರೇಸಂದ್ರ 5ನೇ ತಾರೀಕು ದಿನೇಶ್ ಗುಂಡೂರಾವ್ ಸಾಹೇಬರು ಬರ್ತಿದ್ದಾರೆ. PHC ಪೆರೇಸಂದ್ರ ನಾಯನಹಳ್ಳಿ ಎಲ್ಲ ಉದ್ಘಾಟನೆ ಮಾಡ್ತಿದ್ದೀವಿ. PHCಗಳನ್ನ ಅದಕ್ಕೆ ಫಂಡ್ ಪೆಂಡಿಂಗ್ ಇತ್ತು. ಮೆಡಿಕಲ್ ಕಾಲೇಜ್ಗೆ 300 ಕೋಟಿ ಪೆಂಡಿಂಗ್ ಇತ್ತು. ಕ್ಯಾಬಿನೆಟ್ಟಲ್ಲಿ ರಿಕ್ವೆಸ್ಟ್ ಮಾಡಿ ರಿಲೀಸ್ ಮಾಡಿಸಿದ್ದೀನಿ. ಅದಕ್ಕೆ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಆಗಿದೆ. ಈಗ ಹೊಸ ಹಾಸ್ಪಿಟಲ್ ಸ್ಟಾರ್ಟ್ ಮಾಡೋಕ್ಕೆ 80 ಕೋಟಿ ಬೇಕು. ಆ ಪ್ರಪೋಸಲ್ ಆಲ್ರೆಡಿ ಕೊಟ್ಟಿದ್ದೀನಿ. ಇದು ಅಭಿವೃದ್ಧಿ ಅಲ್ವಂತ? ಇದೆಲ್ಲ ಆನ್ ಪೇಪರ್ ಇದೆ. ನಾನು ಯಾವುದು ಸುಮ್ಮನೆ ಮಾತಾಡ್ತಿಲ್ಲ. ಈಗ ಡಯಾಗ್ನೋಸ್ಟಿಕ್ ಸೆಂಟರ್ಗೆ 8 ಕೋಟಿ 20 ಲಕ್ಷಕ್ಕೆ ಗುದ್ಲಿ ಪೂಜೆ ನಡೀತಿದೆ ನಾಳಿದ್ದು. ಇದಕ್ಕಿಂತ ಅಭಿವೃದ್ಧಿ ಬೇಕಾ? ನಾವು ವಿಷನ್ ಇಟ್ಕೊಂಡು ಮಾಡ್ತಿದ್ದೀವಿ. ಈಗ ನೋಡಿ, ಚದಲ್ಪುರ ಎಂಟ್ರೆನ್ಸಿಂದ ರೈಲ್ವೆ ಗೇಟ್ವರೆಗೂ ನೋಡಿ, ಇದು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ರೈಲ್ವೆ ಗೇಟ್ವರೆಗೂ 1 ಕೋಟಿ ರೂಪಾಯಿ ನನ್ನ ಅನುದಾನದಲ್ಲಿ ಹಾಕಿ ನಾನು ಈ ಥರ ಎಂಟ್ರಿಯಲ್ಲಿ ಲೈಟ್ಸ್ ಹಾಕ್ತಿದ್ದೀನಿ. ಅದಾದಮೇಲೆ ರೈಲ್ವೆ ಗೇಟು ತುಂಬ ಬ್ಲಾಕ್ ಆಗುತ್ತೆ, ನಿಮಗೂ ಗೊತ್ತು. ನಾನು ಚಿಕ್ಕ ವಯಸ್ಸಿಂದ ಆ ಸಮಸ್ಯೆ ನಾನು ನೋಡಿದ್ದೀನಿ. ಆ ಕಾರಣಕ್ಕೆ ಬಡ್ಜೆಟಲ್ಲಿ 90 ಕೋಟಿ ಬಿಡುಗಡೆ ಮಾಡಿಸಿದ್ದೀನಿ. ಇದು BJPಯವರು ಬಡ್ಜೆಟ್ ಕಾಪಿ ತೆಗೆದು ಓದಕ್ಕೆ ಕೇಳಿ. ಇನಿಷಿಯಲಿ 50+ ಕೋಟಿ ಇತ್ತು. ಮತ್ತು ರಿವೈಸ್ ಎಸ್ಟಿಮೇಷನ್ ಮಾಡಿದಾಗ ಏನು ಅಂದರೆ RTO ಆಫೀಸ್ ಇದೆಯಲ್ಲ, ಓಲ್ಡ್ RTO ಆಫೀಸು, ಅಲ್ಲಿಂದ ಮೇಲ್ಗಡೆನೇ ಬ್ರಿಡ್ಜ್ ಬರುತ್ತೆ. ಬ್ರಿಡ್ಜ್ ಬಂದು ದುರ್ಗಾಶ್ರೀ ಗ್ರ್ಯಾಂಡ್ ಹತ್ರ ಲ್ಯಾಂಡ್ ಆಗುತ್ತೆ. ಅದಕ್ಕೆ 90 ಕೋಟಿ ರಿಲೀಸ್ ಮಾಡಿಸಿದ್ದೀವಿ. ಅದು ಕೆಲಸ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಕೆಳಗಡೆ ಟ್ರ್ಯಾಕ್ ಬಿದ್ದಾಗೆಲ್ಲ ಟ್ರಾಫಿಕ್ ಆಗುತ್ತೆ. ಸೊ ಇದು ವಿಷನ್ ಅಲ್ವಾ? ಇದು ಅಭಿವೃದ್ಧಿ ಅಲ್ವಾ? 2 MG ರೋಡು ಯಾಕೆ ಇಷ್ಟು ವರ್ಷ ಡಿಲೇ ಆಯಿತು? ಎಷ್ಟು ಸ್ಪೀಡಪ್ ಮಾಡಿದ್ವಿ, ಅದಕ್ಕಿರೋ ಅಡೆತಡೆಗಳನ್ನ ಹೋಗ್ಲಾಡಿಸಿದ್ವಿ. ಎಲ್ಲರೂ ಕರೆದು ನಾನು ಮಾತಾಡಿದ್ದೀನಿ. ಈಗ ಕ್ಲಿಯರ್ ಮಾಡಿಸಿದ್ವಿ. ನಾವು ಟ್ಯಾಕ್ಸ್ ಕಟ್ಟಿದ್ರೆ ತಾನೇ ಸೆಂಟ್ರಲ್ ಗೌರ್ಮೆಂಟ್ಗೂ ದುಡ್ಡು ಹೋಗೋದು. ಯೋಜನೆ ಅವ್ರದ್ದು ಅಂತ ಕ್ಲೈಮ್ ಮಾಡ್ಕೋಬಾರ್ದು. ಯಾಕೆ ಅವ್ರ ಪಿರಿಯಡಲ್ಲಿ ಮಾಡಲಿಲ್ಲ 10 ವರ್ಷದಿಂದ? ಇದು 2007 ಏನೋ ಆಗಿದ್ದು. ಯಾಕೆ ಇಷ್ಟು ವರ್ಷ ಹಿಡೀತು? ಭಯ ಬಿದ್ದರು. ನಾನು ಫ್ಲೆಕ್ಸ್ ಬ್ಯಾನ್ ಮಾಡಿದ್ದೀನಿ, ನೀವೇ ನೋಡಿದ್ದೀರ ಟೌನಲ್ಲಿ. ಇವಾಗ ಹೆಲ್ಮೆಟ್ ಕಂಪಲ್ಸರಿ ಮಾಡ್ತಿರ್ತೀನಿ. ಮುಲಾಜೆ ನೋಡಲ್ಲ. ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ವಿದ್ಯಾರ್ಥಿಗಳಾಗಲಿ ರೈತರಾಗಲಿ, ಬೆಳಗ್ಗೆ ನೀವು ಹಾಲ್ ಪ್ಯಾಕೆಟಿಗೆ ತೊಗೊಂಬರ್ತಿರೋ ನಿಮ್ಮ ಇಷ್ಟ, ಹೆಲ್ಮೆಟ್ ಹಾಕಿ ಫೀಲ್ಡ್ಗೆ ಇಳಿಬೇಕು. ಇನ್ನು ನಗರದ ಅಭಿವೃದ್ಧಿಗೆ ನನ್ನ ಅನುದಾನದಲ್ಲಿಯೂ 80 ಕೋಟಿ ಒದಗಿಸಿದ್ದೇನೆ. ನಗರಕ್ಕೆ ಎಂಟ್ರಿ ಕೊಡುವ 4 ರಸ್ತೆಗಳಿಗೆ ಸ್ವಾಗತ ಕಮಾನುಗಳನ್ನು ರಚಿಸಲಾಗುತ್ತದೆ. ಇನ್ನು ನಗರಸಭೆಯಲ್ಲಿ ಅಡ್ಡ ಮತದಾನ ಮಾಡಿದ ಕಾಂಗ್ರೆಸ್ ಪಕ್ಷದ 6 ಜನರನ್ನ ಅನರ್ಹಗೊಳಿಸುವ ಕುರಿತು ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಲು ಕಾನೂನು ಸಲಹೆಗಾರರು ತಯಾರು ಮಾಡುತ್ತಿದ್ದೇವೆ ಎಂದರು. ಸ್ವಾಗತ ಹಾಕಿಸ್ತಾ ಇದ್ದೀನಿ. ಚದಲ್ಪುರ ಎಂಟ್ರಿಯಲ್ಲಿ ಒಂದು ಹಾಕಿಸ್ತಾ ಇದ್ದೀನಿ. ಈ ಕಡೆ ಅದು ಸಿಟಿಗೆ ಒಂದು ಹೆಸರಿಡಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಏನು ನಾಲೆಜ್ ಸಿಟಿ, ಜ್ಞಾನ ನಗರ ಅಂತಿಡಬೇಕಾ, ಫಲಪುಷ್ಪಗಳ ನಗರ ಅಂತಿಡಬೇಕಾ, ಏನಿಡಬೇಕು? ಅದಕ್ಕೆ ಎಲ್ಲರ ಜೊತೆ ಚರ್ಚೆ ಮಾಡಿ ಇಡೋಣ. ಒಂದು ಸಿಟಿಗೆ ಒಂದು ನಾಮಕರಣ ಆಗಬೇಕಲ್ಲ. ಈಗ ದಾವಣಗೆರೆಗೆ ಬೆಣ್ಣೆ ನಗರಿ ಅಂತಾರೆ, ಮೈಸೂರಿಗೆ ಸಾಂಸ್ಕೃತಿಕ ನಗರಿ ಅಂತಾರೆ ಅಲ್ವಾ? ಆ ಥರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಫಲಪುಷ್ಪಗಳ ನಗರಿ ಅಂತ ಇಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ಬಟ್ ಅಲ್ಲ, ಅವ್ರು ಇಟ್ಟಿದ್ದಾರೆ. ಅವ್ರು ಇಡೋದಲ್ಲ, ಅದೇನು ಆರ್ಡ್ರ್ ಆಗಿಲ್ಲ.
ನಾನು ಹೇಳೋದೇನು ಅಂದರೆ ಇಡ್ಬೋದು, ಯಾರ್ಯಾರು ಏನು ಬೇಕಾದರೂ ಹೆಸರಿಡ್ಬೋದು, ಅದನ್ನು ಫೈನಲ್ ಮಾಡಿ ಆ ಬೋರ್ಡಲ್ಲಿ ಹಾಕೋಣ ಅಂತ ವೆಯ್ಟ್ ಮಾಡ್ತಿದ್ದೀವಿ. ಇಲ್ಲ, ಆಲ್ರೆಡಿ ಕೋರ್ಟ್ ಲೀಗಲ್ ಒಪಿನಿಯನ್ ತೊಗೊಂಡು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದ್ದೀವಿ, DC ಕೋರ್ಟಿಗೆ ಬರೀತೀವಿ, ಆಗುತ್ತೆ. ಅದು ಮಿನಿಮಮ್ 15 ಡೇಸ್ ಇದೆ ಪ್ರೊಸೀಜರು, ಅದು ಹಾಕಿ ಈಗ ಅಪ್ಲೈ ಮಾಡಿದ್ದೀವಿ. ಆದಷ್ಟು ಬೇಗ ನಾವೇನು ಮಾತು ಕೊಟ್ಟಿದ್ದು ಅದ್ರ ಪ್ರಕಾರ ಮಾಡ್ತೀವಿ, ಪ್ರೊಸೀಜರ್ ಫಾಲೋ ಮಾಡ್ತಿದ್ದೀವಿ. 6 ಇಯರ್ಸ್ ಡಿಸ್ಕ್ವಾಲಿಫೈಗೆ ಇಲ್ಲ, ನಾನು ಅದ್ರ ಬಗ್ಗೆ ಚರ್ಚೆನೂ ಮಾಡಿದ್ದೀನಿ. ಅಲ್ಲಿ ಒಟ್ಟು 180 ಮನೆ ಇದೆ ವಾರ್ಡ್ ನಂಬರ್ 1ನಲ್ಲಿ, ಅವ್ರನ್ನ ಮಾತಾಡಿದ್ದೀನಿ. ಬಟ್ ಅಲ್ಲಿ 2 ಈಗ ರಾಜಕಾಲುವೆ ತೆಗೆದ್ರೆ ಆ 180 ಜನಕ್ಕೆ ಮನೆ ಎಲ್ಲ ಅವಕಾಶ ಮಾಡಿಕೊಡ್ಬೋದು, ಅದು ಒಂದು ಯೋಚನೆ ಮಾಡ್ತಿದ್ದೀನಿ. ಆಲ್ರೆಡಿ ತಹಸೀಲ್ದಾರ್ಗೆಲ್ಲ ನಾನು ಪತ್ರ ಬರೆದಿದ್ದೀನಿ. ಅಕಸ್ಮಾತ್ ರಾಜಕಾಲುವೆ ಅಲ್ಲಿ ತೆಗೆದ್ರೆ ಆ 180 ಜನಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅಂತ ಇದು ಸರ್ಕಾರದಲ್ಲಿ ಆದೇಶ ಆಗಬೇಕು. ಅದಕ್ಕೆ ಅದು ಆದೇಶ ಮಾಡಿ ನಂತರ ಮಾತಾಡೋಣ ಅಂತ ಸುಮ್ಮನೆ ಇದ್ದೀನಿ ಸರ್. ಡಿಲೇ ಆಗುತ್ತೆ, ಯಾಕೆಂದರೆ ಈಗ ರಾಜಕಾಲುವೆ ಮೇಲೆ ಕಟ್ಟಿಬಿಟ್ಟಿದ್ದಾರೆ ನೋಡಿ. ಇವಾಗ ಇಲ್ಲಿ 24ನೇ ವಾರ್ಡಲ್ಲಿ ರಾಜಕಾಲುವೆ ಎಲ್ಲೂ ಒತ್ತುವರಿ ಆಗಿಲ್ಲ, ತೆರವುಗೊಳಿಸ್ತೀವಿ. ಈಗ ಆ ಕಡೆಯಿಂದ ಓವರ್ಫ್ಲೋ ಆದರೆ ನಾಳೆ ಬೆಳಗ್ಗೆ ಈಗ ಇದು ರಾಜಕಾಲುವೆ ಮೇಲೆ ಕಟ್ಟಿದ್ದಾರೆ, ಇದಕ್ಕೆ ಅವ್ರಿಗೆ ಸಮಸ್ಯೆ ಆಗ್ದಂಗೆ ಪರಿಹರಿಸಬೇಕು. ಟೈಮ್ ತಗೊಳುತ್ತೆ ಸರ್. ಒಟ್ಟಲ್ಲಿ ಅವ್ರಿಗೆ ಸದ್ಯಕ್ಕಂತೂ ತೊಂದರೆ ಮಾಡ್ತಿಲ್ಲ. ವಾರ್ಡ್ಗಳಿಗೆ ಭೇಟಿ ಕೊಡುವ ಮುನ್ನ ವಾಪಸಂದ್ರ ರಂಗನಾಥ ಸ್ವಾಮಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ದರ್ಶನ ಪಡೆದು ವಾರ್ಡ್ಗಳಿಗೆ ಭೇಟಿ ಕೊಟ್ಟರು. ಈ ಸಂದರ್ಭದಲ್ಲಿ ನಗರಸಭಾಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.